morning, my dear students. Welcome back to our first PUC online video classes in English subject. I am Bhavya Balasubramanyam, lecturer in English, Government PU College for Boys, Nanjangud Taluk, Mysore district. This is the second part of our sixth unit, that is Babar Ali. I hope you have watched the first part of the video. ಇದರ ಮೊದಲನೆಯ ಭಾಗವನ್ನು ನೀವು ಆನ್ಲೈನ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. In this session, we will continue the prose part. Watch the first part. There you will learn who Babar Ali is. Babar Ali is he was just 16 years old. ಹದಿಹರೆಯದ ಹುಡುಗ ಅವನು. He is a super achiever. ಹೇಗೆ in the education field, ಶಿಕ್ಷಣ ಕ್ಷೇತ್ರದಲ್ಲಿ he has been an example to all, not just children but also adults. ಹೇಗೆ he is the world's youngest headmaster, making remarkable changes in India. So he became the world's youngest headmaster ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೋತೀರಾ. ವಿಶ್ವದಲ್ಲೇ ಅತಿ ಕಿರಿಯ ಮುಖ್ಯೋಪಾಧ್ಯಾಯ ಆಗಿ ಅವನು ಹೆಸರುವಾಸಿಯಾಗಿದ್ದಾನೆ. Okay, so we will continue the prose part here. Please come to page number 47 in your textbook. ನಿಮ್ಮ ಪಠ್ಯ ಪುಸ್ತಕದಲ್ಲಿ page number 47. As and how we go on, move on, I'll be letting you know the 1 mark question and answers from this part. ಈ ಭಾಗದಿಂದ ಬರುವಂತಹ 1 ಅಂಕಗಳ ಪ್ರಶ್ನೆ ಬಗ್ಗೆ ಹೇಳ್ತೇನೆ. So you will write it down. All right. So hope you have your textbook along with you in front of you. We were here wherein we just saw how Babar Ali wanted to change the atmosphere in his village with respect to children. ಅಲ್ಲಿ ಅವನೇನೋ ಸ್ಕೂಲಿಗೆ ಹೋಗ್ತಾ ಇದ್ದ. he was a class 12th student, 12ನೇ ಕ್ಲಾಸ್ ಓದ್ತಾ ಇದ್ದ. ಯಾವ ಶಾಲೆಯಲ್ಲಿ? ಕಾಸಿಂ ಬಜಾರ್ ಸುಂದರಿ ವಿದ್ಯಾಪೀಠ. ಯು ಹ್ಯಾವ್ ಟು ರಿಮೆಂಬರ್ ದಟ್. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಆದರೆ he was a fortunate soul. We have read it in the first part. ಅವನೇನೋ ಅದೃಷ್ಟವಂತ. ಆದರೆ ಅವನ ವಯಸ್ಸಲ್ಲಿರುವಂತಹ ಬೇರೆ ಮಕ್ಕಳು, many of them could not go to school, could not attend even government schools. ಸರ್ಕಾರಿ ಶಾಲೆಗಳಿಗೂ ಆ ಮಕ್ಕಳಿಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ they were involved in other sorts of course. ಮೆಕ್ಯಾನಿಕ್ಗಳ ಕೆಲಸ ಮಾಡ್ತಾ ಇದ್ರು, ಗ್ರಾಸ್ ಕಟರ್ಸ್, ಲೈಫ್ ಸ್ಟಾಕ್ ಹರ್ಡರ್ಸ್. ಯು ಶುಡ್ ರಿಮೆಂಬರ್ ದ್ಯಾಟ್ ಫಾರ್ 1 mark. ಓಕೆ. ಆ್ಯಂಡ್ ನಮ್ಮ ಹುಡುಗಿರು they were working as maid servants, ಮನೆ ಕೆಲಸ ಮಾಡ್ತಾಯಿದ್ರು, ವಾಷಿಂಗ್ ಯುಟೆನ್ಸಿಲ್ಸ್, ವಾಷಿಂಗ್ ಕ್ಲೋತ್ಸ್, ಕುಕಿಂಗ್, ಕ್ಲೀನಿಂಗ್, ಆ ರೀತಿ. ಸೊ ಬಾಬರ್ ಅಲಿ ವಾಂಟೆಡ್ ಟು ಚೇಂಜ್ ದಿಸ್. ಬಾಬರ್ ಅಲಿ ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ದೋ ವಿ ಹ್ಯಾವ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್, the government has not been able to completely implement it because of various issues. We cannot blame the government for that. All right, ಸರ್ಕಾರನೇ ಎಲ್ಲ ಮಾಡಬೇಕು, ಎಲ್ಲ ರೀತಿಯ ಸೌಲಭ್ಯಗಳನ್ನು ನಮಗೆ ಒದಗಿಸ್ಕೊಡ್ಬೇಕು ಅಂತ ನಾವು ಒಂದು ನಂಬಿಕೆ ಇಟ್ಕೊಳ್ಳೋದು ಸರಿ. ಬಟ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಟು ಬಿ ಡನ್ ಬೈ ದ ಗೌರ್ಮೆಂಟ್. ವಿ ಹ್ಯಾವ್ ಟು ಡೂ ಆಸ್ ಮಚ್ ಆಸ್ ಪಾಸಿಬಲ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದಿಸ್ ಸೊಸೈಟಿ. ಈ ಸಮಾಜದಲ್ಲಿ ನಾವು ಬದುಕ್ತಾ ಇರೋದರಿಂದ ನಮ್ಮ ಕೈಲಾದಷ್ಟು ವಿ ಹ್ಯಾವ್ ಟು ಡೂ ಆರ್ ಪಾರ್ಟ್. ನಮ್ಮ ಕೈಲಾದಷ್ಟು ಕೆಲಸವನ್ನು ನಾವು ಮಾಡಬೇಕು. ಆ್ಯಂಡ್ ಬಾಬರ್ ಅಲಿ ಇಸ್ ಆ್ಯನ್ ಆ್ಯಪ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಬಾಬರ್ ಅಲಿ ಥ್ರೂ ಹಿಸ್ ಅಚೀವ್ಮೆಂಟ್ ಇದನ್ನು ಅವನು ಮಾದರಿಯಾಗಿ ನಮಗೆ ತೋರಿಸ್ತಾ ಇದ್ದಾನೆ. ಸೊ ಕಮ್ ಲೆಟ್ಸ್ ಐಲ್ ರೀಡ್ ದ ನೆಕ್ಸ್ಟ್ ಪಾರ್ಟ್ ಫಾರ್ ಯು. ಪ್ಲೀಸ್ ಫೋಕಸ್ ಆನ್ ಮೈ ಪ್ರೊನೌನ್ಸಿಯೇಷನ್. Okay, that will improve your vocabulary, your reading and your speaking skills. Babar Ali actually started his school at the mere age of 9. In fact, his school, Anand Shiksha Niketan, grew out of a game. So underline
the first sentence here, when did Babar Ali actually start his school? ಅವನು ಮೊದಲನೇದಾಗಿ ಅವನು ಶಾಲೆ ಅಂತ ಪ್ರಾರಂಭ ಮಾಡಿದ್ದು ಯಾವಾಗ, ಶಾಲೆ ಅಂತ ಒಂದು ರೂಪಕಗೊಳ್ಳೋದು ಆಮೇಲೆ, ಅದು ಸ್ಥಾಪನೆ ಆಗೋದು ಆಮೇಲೆ, ಬಟ್ ಶಾಲೆ ಅಂತ ಒಂದು ಮಾದರಿಯಾಗಿ ಅವನ ಈ ರೀತಿ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ, ಅಟ್ ದ ಮಿಯರ್ ಏಜ್ ಆಫ್ 9, 9ನೇ ವಯಸ್ಸಲ್ಲಿ. ಇನ್ಫ್ಯಾಕ್ಟ್ ಹಿಸ್ ಸ್ಕೂಲ್, ಅವನ ಸ್ಕೂಲ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ, ಆನಂದ್ ಶಿಕ್ಷಾ ನಿಕೇತನ್, ಗ್ರೀವ್ ಔಟ್ ಆಫ್ ಅ ಗೇಮ್. ಗೇಮ್ ಅಂದರೆ ಆರ್ಟ್. ಹಿಯರ್ ದೆರ್ ಇಸ್ ಒನ್ ಪಾಯಿಂಟ್ ಟು ನೋಟ್. ಸಿ, ನಿಮಗೆ ಒಂದು ಅಂಕಕ್ಕೆ ವೇರ್ ಡಿಡ್ ಬಾಬರ್ ಅಲಿ ಸ್ಟಡಿ, ಇನ್ ವಿಚ್ ಸ್ಕೂಲ್, ಯಾವ ಶಾಲೆಯಲ್ಲಿ ಅವನು ಓದಿದ್ದು ಅಂದರೆ ದಟ್ ಆನ್ಸರ್ ಇಸ್ ಡಿಫ್ರೆಂಟ್. ಕಾಸಿಂ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠ್ ಅಂತ ಬರೀಬೇಕು. ದಟ್ ಈಸ್ ಎನ್ ಪೇಜ್ ನಂಬರ್ 46, ಪಾರ್ಟ್ 1 ಮಾಡಿದ್ದೀವಿ, ಜ್ಞಾಪಕ ಇರಬೇಕು ನಿಮಗೆ. ಹಿಯರ್ ಪೇಜ್ ನಂಬರ್ 47 ಕೊಟ್ಟಿರೋದು ಆನಂದ್ ಶಿಕ್ಷಾ ನಿಕೇತನ್ ಅಂತ ಕೊಟ್ಟಿದ್ದಾರಲ್ಲ, ದಟ್ ಈಸ್ ದ ಸ್ಕೂಲ್ ವಿಚ್ ಬಾಬರ್ ಅಲಿ ಸ್ಟಾರ್ಟೆಡ್. ಬಾಬರ್ ಅಲಿ ಪ್ರಾರಂಭ ಮಾಡಿದ ಶಾಲೆಯ ಹೆಸರು ಆನಂದ ಶಿಕ್ಷಾ ನಿಕೇತನ್. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಬಿಕಾಸ್ ವೆನ್ ವಿ ಎವ್ಯಾಲ್ಯೂಯೇಟ್ ಪೇಪರ್ಸ್, ನಿಮ್ಮ ಆನ್ಸರ್ ಪೇಪರ್ಸ್, ಉತ್ತರ ಪತ್ರಿಕೆಗಳನ್ನು ನಾವು ಕರೆಕ್ಷನ್ ಮಾಡಬೇಕಾದ್ರೆ ವಿ ಫೈಂಡ್ ಮೆನಿ ಸ್ಟೂಡೆಂಟ್ಸ್ being confused with these names. So please keep that in mind. And he says the next few sentences are in italics and in inverted commas. ಹಾಗಂದ್ರೆ ಏನಂತ ಅರ್ಥ, ಬಾಬರ್ ಅಲಿ ಸ್ವತಃ ಅವನು ಹೇಳ್ತಾ ಇದ್ದಾನೆ ಇದನ್ನು. ವಿ ಯೂಸ್ ಟು ಪ್ಲೇ ಸ್ಕೂಲ್ with me as teacher. My friends had never seen the inside of a school, so they enjoyed playing students. They ended up learning arithmetic and enjoying it, said Babar Ali while trying to explain how he initially started teaching. In 2002, the game got institutionalized with the strength of 8. ಸೊ ಬಾಬರ್ ಅಲಿ ಹೇಳ್ತಾನೆ, ನಾವು ಸ್ಕೂಲ್ ಅಂತ ಆಟ ಆಡ್ತಾ ಇದ್ವಿ ವಿತ್ ಮೀ ಆಸ್ ಟೀಚರ್. ನಾನೇ ಅಧ್ಯಾಪಕನಾಗಿ ಆ ಪಾತ್ರ ನಿಭಾಯಿಸ್ತಾ ಇದ್ದೆ. ಆ್ಯಂಡ್ ಮೈ ಫ್ರೆಂಡ್ಸ್ ಹ್ಯಾಡ್ ನೆವರ್ ಸೀನ್ ದ ಇನ್ಸೈಡ್ ಆಫ್ ಅ ಸ್ಕೂಲ್. ಅವ್ನ ಫ್ರೆಂಡ್ಸ್ ಪಾಪ ಸ್ಕೂಲ್ ಒಳಗಡೆ ಹೇಗಿರುತ್ತೆ, ತರಗತಿ ಒಳಗಡೆ ಕೂತ್ಕೊಂಡು ಮಕ್ಕಳು ಏನು ಮಾಡ್ತಾರೆ, ಮತ್ತು ಅಧ್ಯಾಪಕರು ಏನು ಹೇಳ್ಕೊಡ್ತಾರೆ ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ ಆ ಮಕ್ಕಳಿಗೆ. ಹಾಗಾಗಿ ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಅವ್ರುಗಳಿಗೆ ಈ ಬೆಂಚ್ಗಳಲ್ಲಿ ಕೂತ್ಕೊಂಡು ಬಾಬರಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಸೊ ಏನು ಹೇಳ್ಕೊಡ್ತಾ ಇದ್ದ, ಸಿ ದೇ ಎಂಡೆಡ್ ಅಪ್ ಲರ್ನಿಂಗ್ ಅರಿಥಮೆಟಿಕ್ ಹೇಳ್ಕೊಡ್ತಾ ಇದ್ದಂತೆ. ಆ್ಯಂಡ್ ಹಿಸ್ ಫ್ರೆಂಡ್ಸ್ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್ ಇನ್ ದಟ್ ಗೇಮ್. ಸೊ ವಿದ್ಯಾರ್ಥಿಗಳಾಗಿ ಆ ಆಟದಲ್ಲಿ ಪಾತ್ರ ನಿಭಾಯಿಸಲಿಕ್ಕೆ ಅವನ ಮಿತ್ರರಿಗೆ ತುಂಬಾ ಸಂತೋಷ ಆಗ್ತಾಯಿತ್ತು, ಎಂಜಾಯ್ ಮಾಡ್ತಾಯಿದ್ರು. ಹಾಗಾಗಿ ಅರಿಥಮೆಟಿಕ್ ಹೇಳ್ಕೊಡ್ತಾ ಇದ್ದ. ಯು ವಿಲ್ ಗೆಟ್ ದಿಸ್ ಫಾರ್ 1 mark. ಓಕೆ, ವಿಚ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಬಾಬರ್ ಅಲಿ ಪ್ರಾರಂಭ ಮಾಡಿದ್ದು ಹೇಳ್ಕೊಡ್ಲಿಕ್ಕೆ ಅಂದಾಗ ಅರಿಥಮೆಟಿಕ್ ಅಂತ ಬರೀತೀರ. ಅದಕ್ಕೆ ತಕ್ಕಂತೆ 2002 ದ ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್. ಪ್ಲೀಸ್ ಅಂಡರ್ಲೈನ್ ದಟ್ ವರ್ಡ್, ಇನ್ಸ್ಟಿಟ್ಯೂಷನಲೈಸ್ಡ್ ಅಂತ. ಇನ್ಸ್ಟಿಟ್ಯೂಷನಲೈಸ್ಡ್ ಅಂದರೆ ನಿಯಮಬದ್ಧವಾಗಿ ಸಂಸ್ಥೆಯಾಗಿ ಸ್ಥಾಪನೆಯಾಗೋದು, ಎಸ್ಟಾಬ್ಲಿಷ್ಡ್ ಅಂತ ಅನ್ಕೋಬಹುದು. ಓಕೆ, ಆ್ಯಂಡ್ ಲರ್ನ್ ದಿಸ್ ವರ್ಡ್. ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ಕೇಳಿದ್ದೀವಿ ಅಲ್ವಾ, ಸಂಸ್ಥೆ ಅನ್ನೋದನ್ನು ಕೇಳಿದ್ದೀವಿ. ಹಿಯರ್ ಯು ಹ್ಯಾವ್ ದಿಸ್ ವರ್ಡ್ ಇನ್ಸ್ಟಿಟ್ಯೂಷನಲೈಸ್ಡ್. ಬರ್ಕೊಳ್ಳಿ, ನಿಯಮಬದ್ಧವಾಗಿ ಸ್ಥಾಪಿಸೋದು, ನಿಯಮಬದ್ಧವಾಗಿ ಸ್ಥಾಪನೆಯಾಗೋದು, ಸಂಸ್ಥೆ ಅಂತ ಆಗೋದು. ಓಕೆ, ಎಸ್ಟಾಬ್ಲಿಷ್ಡ್ ಅಂತಲೂ ಇಟ್ಕೋಬಹುದು. ವಿತ್ ಸ್ಟ್ರೆಂತ್ ಆಫ್ 8. ಸೊ ಇನಿಷಿಯಲಿ ಮೊದಲನೆಯ ಹಂತದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದರು? 2002 ಜ್ಞಾಪಕ ಇಟ್ಕೊಳ್ಳಿ, 8 ಜನ ವಿದ್ಯಾರ್ಥಿಗಳಿದ್ದರು. ಆ್ಯಂಡ್ ದೀಸ್ ಸ್ಟೂಡೆಂಟ್ಸ್ ವರ್ ಹಿಸ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಈ ವಿದ್ಯಾರ್ಥಿಗಳು ಅವ್ನ ಮಿತ್ರರು. ಓಕೆ, ಸೊ ಗ್ರ್ಯಾಜುಯಲಿ, ನಿಧಾನಕ್ಕೆ, ಹಂತವಾಗಿ ವರ್ಡ್ ಸ್ಪ್ರೆಡ್ ಆ್ಯಂಡ್ ದ ನಂಬರ್ಸ್ ಗ್ರೀವ್. ಸೊ ಫಸ್ಟ್ 8 ಜನ ವಿದ್ಯಾರ್ಥಿಗಳಿದ್ದರು. ಹೆಲ್ಪ್ ಬಿಗ್ಯಾನ್ ಟು ಕಮ್ ಫ್ರಮ್ ಅದರ್ ಕ್ವಾರ್ಟರ್ಸ್. ಮತ್ತು ಸಹಾಯ, ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆಯವರಿಗೂ. ಆ ಹಳ್ಳಿ, ಅವನ ಹಳ್ಳಿಯ ಹೆಸರು ಜ್ಞಾಪಕ ಇದೆ ಅಲ್ವಾ, ಭಾಪ್ತಾ ನೇಬರ್ಹುಡ್ ಆಫ್ ಗಂಗಾಪುರ್ ವಿಲೇಜ್.
ಗಂಗಾಪುರ ಅನ್ನೋ ಹಳ್ಳಿ ಹೆಸರನ್ನು ಜ್ಞಾಪಕ ಇಟ್ಕೋತೀರಾ. ಬಾಬರ್ ಅಲಿ ಬಿಲಾಂಗ್ಸ್ ಟು ಗಂಗಾಪುರ ವಿಲೇಜ್. ಸೊ ಇದು ಸುತ್ತಮುತ್ತ ಹಳ್ಳಿಗಳಿಗೂ ಗೊತ್ತಾಯ್ತಾ. ಸೊ ವಾಟ್ ಹ್ಯಾಪನ್, ಓ ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ರೀತಿ ಮಾಡ್ತಿದ್ದಾನಲ್ಲ, ಪರವಾಗಿಲ್ವಲ್ಲ ಅಂತ ವಾಟ್ ಅದರ್ಸ್ ಡು, ಬೇರೆಯವರು ಎಲ್ಲೆಲ್ಲಿಂದೆಲ್ಲ ಸಹಾಯ ಮಾಡ್ತಾರೆ ನೋಡಿ. ಹೆಲ್ಪ್ ಬಿಗ್ಯಾನ್ ಟು ಕಮ್ ಫ್ರಮ್ ಅದರ್ ಕ್ವಾರ್ಟರ್ಸ್. ಯಾರ್ಯಾರು ಸಹಾಯ ನೀಡಿದ್ದು, ಪ್ಲೀಸ್ ಅಂಡರ್ಲೈನ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಬರ್ಸ್ ಓನ್ ಟೀಚರ್ಸ್, ಬಾಬರ್ ಅಲ್ಲಿ ಹೇಳ್ಕೊಡ್ತಾ ಇದ್ರಲ್ಲ ಶಾಲೆಯಲ್ಲಿ, ಅವನ ಶಾಲೆಯ ಅಧ್ಯಾಪಕರು. ಮಾಂಕ್ಸ್ ಅಂದರೆ ಸನ್ಯಾಸಿಗಳು, ಎಲ್ಲಿ ಅಟ್ ದ ಲೋಕಲ್ ರಾಮಕೃಷ್ಣ ಮಿಷನ್ ಅನ್ನೋ ಕೇಳಿದ್ದೀರಾ ಅಲ್ವಾ, ರಾಮಕೃಷ್ಣ ಸಂಸ್ಥೆ, ಅದು ಅಲ್ಲಿ ಇರುವಂತಹ ಸನ್ಯಾಸಿಗಳು. ಸಿಂಪಥೆಟಿಕ್ IAS ಆಫೀಸರ್ಸ್, ಸೊ ನಮ್ಮ ಕಮಿಷನರ್ಸ್, ಜಿಲ್ಲಾಧಿಕಾರಿಗಳು. ಈವನ್ ಲೋಕಲ್ ಕಾಪ್ಸ್ ಅಂದರೆ ಪೊಲೀಸ್ ಅಫಿಷಿಯಲ್ಸ್, ಆಯಿತಾ, ಪೊಲೀಸ್ ಅಧಿಕಾರಿಗಳು. ಸೊ you will have this question, my dear students, where did Babar Ali receive help from initially? ಅವನ ಮೊದಲನೆಯ ಹಂತದಲ್ಲಿ ಬಾಬರ್ ಅಲಿ ಯಾರ್ಯಾರಿಂದ ಬಾಬರ್ ಅಲಿಗೆ ಎಲ್ಲೆಲ್ಲಿಂದ ಸಹಾಯ ಸಿಕ್ತು ಅಂದಾಗ ಯು ವಿಲ್ ರೈಟ್ ದಿಸ್. ಹಿಸ್ ಟೀಚರ್ಸ್, ಮಾಂಕ್ಸ್, sympathetic IAS officers, local cops ಅಂತ ಬರೀತೀರಾ. When Babar first thought up a midday meal scheme ಅಂಡರ್ಲೈನ್ ಮಾಡಿ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯು ಹ್ಯಾವ್ ಮಿಡ್ ಡೇ ಮೀಲ್ ಸ್ಕೀಮ್, ಮಧ್ಯಾಹ್ನದ ಬಿಸಿ ಊಟ ಅಂತ ಒಂದು ಯೋಜನೆ ಇದೆ ಅಲ್ವಾ. ಅದನ್ನು ಬಾಬರಲ್ಲಿ ಅವನ ಶಾಲೆನಲ್ಲೂ ಪ್ರಾರಂಭ ಮಾಡಬೇಕು ಅಂತ ಮನ್ಸು ಮಾಡಿದಾಗ ದ ರೈಸ್, ಸೊ ಅಕ್ಕಿ ಬರ್ತಾ ಇದ್ದಿದ್ದು ಫ್ರಮ್ ಹಿಸ್ ಫಾದರ್ಸ್ ಫೀಲ್ಡ್ಸ್, ಅವರ ತಂದೆ ಹೊಲದಿಂದ. ಓಕೆ, ಬಟ್ ನೌ ವಿತ್ ದ ಏಡ್ ಆಫ್ ಫ್ರೆಂಡ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಇಟ್ ಕಮ್ಸ್ ಫ್ರಮ್ ಗೌರ್ಮೆಂಟ್ ಸ್ಟಾಕ್. ಅದನ್ನು ಸರ್ಕಾರಿ ದಾಸ್ತಾನು ಅಂತ ಹೇಳ್ತೇವೆ. ಸೊ ನೌ ಇಟ್ ಕಮ್ಸ್ ಫ್ರಮ್ ಗೌರ್ಮೆಂಟ್ ಸ್ಟಾಕ್. ಫಸ್ಟ್ ಇನಿಷಿಯಲಿ ಹಿಸ್ ಫಾದರ್ ಹಿಮ್ಸೆಲ್ಫ್ ವುಡ್ ಹೆಲ್ಪ್, ಬಟ್ ನೌ ಯು ಹ್ಯಾವ್ ಗೌರ್ಮೆಂಟ್ ಸ್ಟಾಕ್. ಸೊ ಗೌರ್ಮೆಂಟ್ ಇಸ್ ಆಲ್ಸೋ ಹೆಲ್ಪಿಂಗ್ ಬಾಬರ್ ಅಲಿ ಇನ್ ದ್ಯಾಟ್ ವೇ. ಟುಡೇ 9 years ಡೌನ್ ದ ಲೈನ್, 9 ವರ್ಷಗಳು ಆದರೂ ಸಹ the school has 60 regular attendees and over 220 students on roll call and 800 students in total, with 10 volunteer teachers teaching grades through 1 through 8. The school has 60 regular attendees. Regular ಆಗಿ ಅಟೆಂಡ್ ಮಾಡೋರು 60 ಜನ ಸುಮಾರು. 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್. ಅಟೆಂಡೆನ್ಸ್ ರೋಲ್ ಕಾಲಲ್ಲಿ 220, 220 ಜನ, 20 ವಿದ್ಯಾರ್ಥಿಗಳಿದ್ದಾರೆ. ಆ್ಯಂಡ್ 800 ಸ್ಟೂಡೆಂಟ್ಸ್ ಇನ್ ಟೋಟಲ್ ಆಗಿ ಯು ಹ್ಯಾವ್ 800 ಸ್ಟೂಡೆಂಟ್ಸ್. ರಿಮೆಂಬರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಟೋಟಾಲಿಟಿ. ಓಕೆ, ದ ಸಮ್ ಟೋಟಲ್ ಇಸ್ 800 ಸ್ಟೂಡೆಂಟ್ಸ್. ಮತ್ತು ಎಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ, ಸ್ವಯಂ ಸೇವಕರಾಗಿ ಅವರು ಹೇಳ್ಕೊಡ್ತಾರೆ ಮಕ್ಕಳಿಗೆ. ಓಕೆ, ಆಲ್ ದ ಟೀಚರ್ಸ್ ಹಿಯರ್ ದೇ ಆರ್ ನಾಟ್ ಪೇಯ್ಡ್ ಸ್ಯಾಲರಿ. ಆ ರೀತಿ 10 ಜನ ಇದ್ದಾರೆ. ಸೊ ಅದನ್ನು ಜ್ಞಾಪಕ ಇಟ್ಕೋಬೇಕು. ಹಿಸ್ ಲಿಟಲ್ ಆಫ್ಟರ್ನೂನ್ ವೆಂಚರ್ ಇಸ್ ನೌ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ಬೈ ದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್, which means students graduating from Babar school are eligible to be transferred to other local high schools. ಸೊ ಈಗ ಅವನ ಶಾಲೆಗೆ ರಿಜಿಸ್ಟ್ರೇಷನ್ನು ಆಗಿದೆ, ಸರ್ಕಾರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ನೋಂದಣಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ರೆಕಗ್ನೈಸ್ಡ್, ಅವನ ಶಾಲೆ ಗುರುತಿಸಲ್ಪಟ್ಟಿದೆ ಅಂತ ಅರ್ಥ. ಯಾರಿಂದ? ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟಿಂದ. ಓಕೆ, ವಿಚ್ ಮೀನ್ಸ್ ಸ್ಟೂಡೆಂಟ್ಸ್, ಇಲ್ಲಿಂದ ಹೊರಬರುವಂತಹ ವಿದ್ಯಾರ್ಥಿಗಳು ಬೇರೆ ಶಾಲೆಗಳಲ್ಲಿ ಹೋಗಿ ಸೇರ್ಕೋಬಹುದು, ಅಡ್ಮಿಷನ್ ಹೋಗಬಹುದು, ದಾಖಲಾತಿ ಪಡಿಬಹುದು ಅಂತ ಅರ್ಥ. ಅದಕ್ಕೆ ಅರ್ಹರಾಗ್ತಾರೆ. ಎಲಿಜಿಬಲ್ ಅಂತ ಇದೆ ಅಲ್ವಾ, ಎಲಿಜಿಬಿಲಿಟಿ ಅಂದರೆ ಅರ್ಹತೆ ಅಂತ ಅರ್ಥ. ಸೊ ಪ್ಲೀಸ್ ರೈಟ್ ಡೌನ್. ಎಲಿಜಿಬಲ್ ಅಂದರೆ ಅರ್ಹರಾಗುವವರು, ಎಲಿಜಿಬಿಲಿಟಿ ಅಂದರೆ ಅರ್ಹತೆ ಅಂತ ಅರ್ಥ. ಓಕೆ, ಆ್ಯಂಡ್ ಟ್ರಾನ್ಸ್ಫರ್ ಅಂದರೆ ಗೊತ್ತು, ವರ್ಗಾವಣೆ ಅಂತ ಗೊತ್ತಿದೆ ನಿಮಗೆ. ವೆನ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಆ್ಯಂಡ್ ದ ಲೋಕಲೈಟ್ಸ್ ನಿಯರ್ ಬೈ ಆರ್ ಡನ್ ವಿತ್ ದೇರ್ ಕೋರ್ಸ್ ಆ್ಯಂಡ್ ಜಾಬ್ಸ್ ಆಟ್ ಡೇ ಟೈಮ್, ದೇ ರನ್ ಟು ಅಟೆಂಡ್ ಬಾಬರ್ಸ್ ಆಫ್ಟರ್ನೂನ್ ಸ್ಕೂಲ್. ಸೊ ಈ ಮಕ್ಕಳು ಬಾಬರಲ್ಲಿ ಶಾಲೆಯಲ್ಲಿ ಓದೋ ಮಕ್ಕಳು ಏನು ಮಾಡ್ತಾರೆ,
and the localites there, ಸ್ಥಳೀಯರು ಕೂಡ ಬಂದು ಓದ್ತಾ ಇದ್ದಾರೆ. ಸೊ when they are done with their course, ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಡೇ ಟೈಮ್ ಡ್ಯೂರಿಂಗ್ the first part of the day, they run to attend Babar Ali's afternoon school. They arrive in time for Tulu Mashi's opening bell. Now who is ತುಳು ಮಾಶಿ? ಮಾಶಿ ಅನ್ನೋದು ಇಟ್ ಈಸ್ ಅ ಬೆಂಗಾಲಿ ವರ್ಡ್, ಆಂಟಿ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಬೆಂಗಾಲಿನಲ್ಲಿ ಮಾಶಿ ಅಂತ ಹೇಳ್ತೀವಿ. ಹೂ ಇಸ್ ತುಳು ಮಾಶಿ? ವಿಲ್ ಲರ್ನ್ something about ತುಳು ಮಾಶಿ now. Here I have clad in widow's whites. I am reading the last paragraph. Hope you are following. It is in page number 48. Meet some pure, good, kind souls anta ide alva. There under that, clad in widow's whites, stick in hand, Tulu Rani Hazra is an illiterate fishmonger by morning and a crusading educationalist by afternoon. On fish selling rounds of nearby villages, her job is to confront erring parents who have stopped sending their children to school and to find new students. She has recruited 80 until now. So clad, see, clad ಅನ್ನೋ ಈ ಪದ, clad ಅಂದರೆ clothed ಅಂತ ಅರ್ಥ. ಅಂದರೆ ಉಟ್ಕೊಂಡಿದ್ದಾಳೆ, ಧರಿಸಿಕೊಂಡಿದ್ದಾಳೆ ಅಂತ ಅರ್ಥ. ಏನನ್ನ? ಇನ್ ವಿಡೋಸ್ ವೈಟ್ಸ್. ಯೂಶಲಿ ವಿಡೋ ಅಂದರೆ ವಿಧವೆಯರು ಅಂತ. her name, her full name is Tulu Rani Hazra. Please underline that name. She is, who is Tulu Rani Hazra ಅಂತ ನಿಮಗೆ ಒಂದು ಅಂಕಕ್ಕೆ ಪ್ರಶ್ನೆ ಬರುತ್ತೆ. ಶಿ ಈಸ್ ಅನ್ ಇಲ್ಲಿಟರೇಟ್ ಅಂದರೆ ಅನಕ್ಷರಸ್ಥೆ, ಸಾಕ್ಷರತೆ ಹೊಂದಿಲ್ಲದೆ ಇರೋಳು. ಶಿ ಹ್ಯಾಸ್ ನಾಟ್ ಬೀನ್ ಟು ಸ್ಕೂಲ್, ಸೊ ಶಿ ಈಸ್ ನಾಟ್ ಎಜುಕೇಟೆಡ್. ಆಯಿತಾ? ಶಿಕ್ಷಣ ಅನ್ನೋದು ತುಳು ಮಾಶಿಗೆ ದೊರಕಿಲ್ಲ. ಓಕೆ, ಸೊ ಶಿ ಈಸ್ ಅನ್ ಇಲ್ಲಿಟರೇಟ್. ಲಿಟರೇಟ್, illiterate. I hope you know the opposite word of literate is illiterate. Illiterate fishmonger. Fishmonger ಅಂದರೆ ಫಿಶ್ ಅಂದರೆ ಮೀನು ಮಾರಾಟ ಮಾಡೋರು. ಓಕೆ, ಮೀನು ವ್ಯಾಪಾರ ಮಾಡೋರು. ಬೈ ಮಾರ್ನಿಂಗ್, ಸೊ ಬೆಳಿಗ್ಗಿನ ಹೊತ್ತು. ರಿಮೆಂಬರ್, ಬಾಬರ್ ಅಲಿ ಸ್ಕೂಲ್ ಸ್ಟಾರ್ಟ್ಸ್ ಬೈ ಆಫ್ಟರ್ನೂನ್. ಮಧ್ಯಾಹ್ನ ತಾನೇ ಪ್ರಾರಂಭ ಆಗೋದು. ಸೊ ಬೆಳಿಗ್ಗೆ ಹೊತ್ತೆಲ್ಲ ತುಳು ಮಾಶಿ ಏನು ಮಾಡ್ತಾರೆ? ಮೀನಿನ ವ್ಯಾಪಾರ ಮಾಡ್ತಾರೆ. By morning and a crusading educationalist by afternoon. She is an educationalist. ಅಂದರೆ ಶಿಕ್ಷಣದಲ್ಲಿ ತುಂಬ ಕಾಳಜಿಯನ್ನು ಹೊಂದಿರುವವರು. ಅಂದರೆ ಎಲ್ಲ ಮಕ್ಕಳಿಗೂ ಶಿಕ್ಷಣ ದೊರಕಬೇಕು ಅನ್ನೋದು ತುಳು ಮಾಶಿಗೂ ಇದೆ. She has it in her mind also. It has been instilled innately in her mind. Okay, so what she does, she's a crusading educationalist. Educationalist andre shikshana premi, shikshana tagni anta itkoಬಹುದು. On fish selling rounds of nearby villages, so ಸುತ್ತಮುತ್ತ ಹಳ್ಳಿಗಳಿಗೆ ಹೋಗ್ತಾಳಲ್ಲ ಮೀನು ವ್ಯಾಪಾರ ಮಾಡಲಿಕ್ಕೆ. her job, ಅವಳ ಕೆಲಸ is to confront ಅಂದರೆ ಎದುರಿಸೋದು ಅಂತ. ಓಕೆ, confront erring parents who have stopped sending their children to school. So what she does, she confronts erring parents. Erring, here, err, this is a verb. err ಅಂದರೆ do a mistake, ಒಂದು ತಪ್ಪನ್ನು ಮಾಡೋದು ಅಂತ. ಹಿಯರ್ ಎರ್ರಿಗೂ ಮಿಸ್ಟೇಕ್ಗೂ ಏನು ವ್ಯತ್ಯಾಸ? ವಾಟ್ ಇಸ್ ದ ಡಿಫ್ರೆನ್ಸ್? ಎರ್ ಇಸ್ ನಥಿಂಗ್ ಬಟ್ a huge mistake, a big mistake. ದೊಡ್ಡದ ಸುಮ್ಮನೆ ಅಂತಿಂತ ತಪ್ಪು ಅಂತ ಅಲ್ಲ, ದೊಡ್ಡದಾದ ತಪ್ಪು. ಓಕೆ, ಸೊ he has committed a huge mistake ಅನ್ನೋದ್ರ ಬದಲು he has erred ಅಂತ ಹೇಳ್ತಾರೆ. This is actually a verb here. The root verb is error. error ಅಂತ ಕೇಳಿದ್ದೀರ ಅಲ್ವಾ ಕಂಪ್ಯೂಟರಲ್ಲಿ? whenever we commit a mistake, you have this word error. error number 402, error number 403 ಆ ರೀತಿ ಬರುತ್ತೆ. ಓಕೆ, ಸೊ ಹಿಯರ್ ಎರ್ರಿಂಗ್ ಪೇರೆಂಟ್ಸ್. ಇಲ್ಲಿ ಯಾರು ಇಂಥ ದೊಡ್ಡ ತಪ್ಪನ್ನು ಮಾಡಿದ್ದಾರೆ? ಪೇರೆಂಟ್ಸ್, ಪೋಷಕರು. ಯಾಕೆ? ಹೂ ಹ್ಯಾವ್ ಸ್ಟಾಪ್ಡ್ ಸೆಂಡಿಂಗ್ their children to school. ಅವ್ರ ಮಕ್ಕಳನ್ನ ಒಂದು ಶಾಲೆಗೆ ದಾಖಲಾತಿ ಮಾಡಿಲ್ಲ, ನೋಂದಾಯಿಸ್ಕೊಂಡಿಲ್ಲ, ಸೇರಿಸಿಲ್ಲ, ಅಥವಾ ಶಾಲೆಗೆ ಹೋಗ್ತಾ ಇರೋ ಮಕ್ಕಳನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಶಾಲೆಗೆ ಹೋಗೋದು ಬೇಡ, ಅದ್ರ ಬದಲು ಬೇರೆ ಕೆಲಸಕ್ಕೆ ಹೋಗಪ್ಪ ಅಂತ. ಯು ವಿಲ್ ಗೆಟ್
4-mark question here. Okay, that is important. Write a short note on ತುಳು ಮಾಷಿ ಅಥವಾ ತುಳು ರಾಣಿ ಹಜ್ರಾ ಅಂತ ಆವಾಗ ಈ ರೀತಿ ಬರೀತೀರಾ. ಓಕೆ, ಅಬೌಟ್ ಹರ್, ಹೌ ಡಸ್ ಶಿ ಲುಕ್, ವಾಟ್ ಇಸ್ ಶಿ ಆ್ಯಂಡ್ ವಾಟ್ ಇಸ್ ಶಿ ಡೂಯಿಂಗ್ ಫಾರ್ ಬಾಬರ್ ಅಲಿ ಸ್ಕೂಲ್, ವಾಟ್ ರೋಲ್ ಡಸ್ ಶಿ ಪ್ಲೇ, ಬಾಬರ್ ಅಲಿ ಶಾಲೆಯಲ್ಲಿ ಅವಳ ಪಾತ್ರ ಏನು ಅನ್ನೋದನ್ನು ನೀವು ಮೇಯ್ನಾಗಿ ಅದಕ್ಕೆ ಮುಖ್ಯತ್ವ ಕೊಟ್ಟು ನಿಮ್ಮ ಉತ್ತರನ ಬರೀತೀರಾ. ಓಕೆ, apart from your 1-mark question, who is Tulu Rani Hazra anta. Okay, now coming to page number 49. The teaching staff of 9 is made up of high school student volunteers. Okay, they also are average teenagers who are helping out Babar in making a difference. The most educated, please underline the sentence, the most educated Debarita goes to college in Behrampur. Avಳು ಕಾಲೇಜ್ ಓದ್ತಾ ಇದ್ದಾಳೆ, ಡಿಗ್ರಿ ಓದ್ತಾ ಇದ್ದಾಳೆ in Behrampur. Okay, Babar Ali gives lessons just the way he has heard them from his teachers. There is no building or establishment for his school. He teaches his students under the open sky. Some children sit in the mud, others on rickety benches under a rough homemade shelter. So ಕೆಲವು ಮಕ್ಕಳೆಲ್ಲ ಅಲ್ಲೇ ಮಣ್ಣಲ್ಲಿ ಕೆಳಗಡೆ ಕೂತ್ಕೋತಾರೆ. there are no benches for a few. ಎಲ್ರಿಗೂ ಬೆಂಚಸ್ ಇಲ್ಲ, ಆ್ಯಕ್ಚುಲಿ ಚೇರ್ಸ್, ಬೆಂಚಸ್, ಡೆಸ್ಕ್ಸ್ ನಮ್ಮ ಶಾಲೆಗಳಲ್ಲಿರುತ್ತಲ್ಲ ಆ ರೀತಿ ಇಲ್ಲ. ಆ್ಯಂಡ್ ಅದರ್ಸ್ ಕೆಲವರೆಲ್ಲ ಆನ್ ರಿಕೆಟಿ ಬೆಂಚಸ್ ಅಂದರೆ ರಫ್ ಬೆಂಚಸ್, ಒರಟಾಗಿರುವಂಥ ಹೇಗೋ ತೂತ್ ಬಿದ್ದಿರತ್ತೆ ನೋಡಿ, ಆ ರೀತಿ ಸಮ ಇಲ್ಲದೆ ಇರೋ ಅಂತಹ ಬೆಂಚ್ಗಳಲ್ಲಿ ಕೂತ್ಕೋತಾರೆ. ಅಂಡರ್ ಅ ರಫ್ ಹೋಮ್ ಮೇಡ್ ಶೆಲ್ಟರ್, ಏನೋ ಅವರಿಗೋಸ್ಕರ ಒಂದು ಶೆಲ್ಟರ್ ರೀತಿ ಮಾಡ್ಕೊಂಡಿದ್ದಾರೆ. ದ ಫ್ಯಾಮಿಲಿ ಚಿಕನ್ಸ್, ಬಿಕಾಸ್ ಯು ಮಸ್ಟ್ ರಿಮೆಂಬರ್ ದ ಪ್ಲೇಸ್ ವೇರ್ ಹಿ ಈಸ್ ಕಂಡಕ್ಟಿಂಗ್ ಹಿಸ್ ಕ್ಲಾಸ್, ಹಿಸ್ ಹೌಸ್ ಬ್ಯಾಕ್ಯಾರ್ಡ್, ಅವನ ಮನೆ ಹಿತ್ತಲಲ್ಲಿ ಇವನು ತರಗತಿಗಳನ್ನ ತಗೋತಾನೆ ಅಲ್ವಾ, ಜ್ಞಾಪಕ ಇಟ್ಕೊಂಡಿದ್ದೀರಾ ನೀವು. ಹಾಗಾಗಿ ದ ಫ್ಯಾಮಿಲಿ ಚಿಕನ್ಸ್, ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಸಾಕೊಂಡಿರೋ ಕೋಳಿಗಳೆಲ್ಲ ಅಲ್ಲಲ್ಲೇ ಓಡಾಡ್ತಾ ಇರುತ್ತೆ. ಸೊ ದ ಸಿನಾರಿಯೋ ಇಸ್ ಲೈಕ್ ದಟ್, ದ ಅಟ್ಮಾಸ್ಫಿಯರ್ ಇಸ್ ಲೈಕ್ ದಟ್. ಆ ರೀತಿ ಈ ಮಕ್ಕಳು ಅಲ್ಲೇ ಕೂತ್ಕೊಂಡು ಓದ್ತಾ ಇದ್ದಾರೆ. ಸೊ ಆ ರೀತಿಯಾದ ಒಂದು ಇನ್ಫಾರ್ಮಲ್ ಎಜುಕೇಷನ್ ಅಂತ ಹೇಳಬಹುದು, ತುಂಬ ಕ್ಯಾಶುವಲ್ ಆಗಿ. ಇನ್ ಎವ್ರಿ ಕಾರ್ನರ್ ಆಫ್ ದ ಯಾರ್ಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ ಕ್ಯಾನ್ ಬಿ ಸೀನ್ ಸ್ಟಡಿಂಗ್ ಹಾರ್ಡ್. ಸೊ ಈ ರೀತಿ ಇದ್ದರೂ ಸಹ ಆ ಮಕ್ಕಳಲ್ಲಿ ಇರೋ ಆಸಕ್ತಿ ನೋಡಿ, ಸಿ ದರ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ ಎವ್ರಿ ಕಾರ್ನರ್. ಅಲ್ಲಲ್ಲಿ ಮೂಲೆಗಳಲ್ಲಿ ಈ ಮಕ್ಕಳು ಸಪೋಸ್ ಆ ತರಗತಿಗೆ, ಆ ಗುಂಪಿಗೆ ಅಧ್ಯಾಪಕರು ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಆರ್ ಹಿ ಆರ್ ಶಿ ಈಸ್ ಆಬ್ಸೆಂಟ್, ಬಟ್ ದೀಸ್ ಸ್ಟೂಡೆಂಟ್ಸ್ ಆರ್ ನಾಟ್ ಪ್ಲೇಯಿಂಗ್ ಆರ್ ದೇ ಹ್ಯಾವ್ ನಾಟ್ ಲೆಫ್ಟ್ ಹಿಸ್ ಸ್ಕೂಲ್, ದೇ ಆರ್ ಸಿಟ್ಟಿಂಗ್ ಇನ್ ಗ್ರೂಪ್ಸ್ ಆ್ಯಂಡ್ ಸ್ಟಡಿಂಗ್ ಹಾರ್ಡ್. ಅವರು ಓದ್ತಾ ಇದ್ದಾರೆ, ಗುಂಪು ಕಟ್ಕೊಂಡು ಅವರಾಗೆ ಸ್ವತಃ ಓದ್ತಾ ಇದ್ದಾರೆ. ಸೊ ಸಿ ದಟ್ ಲೆವೆಲ್ ಆಫ್ ಇಂಟ್ರೆಸ್ಟ್ ಇನ್ ದೀಸ್ ಚಿಲ್ಡ್ರನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಳ್ತೀವಲ್ಲ, ದಟ್ಸ್ ಅ ಪ್ರಾವರ್ಬ್, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಈ ಮಕ್ಕಳಿಗೆ ಇರೋ ಆ ಇಂಟ್ರೆಸ್ಟ್, ಆಸಕ್ತಿ, ನಮ್ಮಲ್ಲಿ ಆ ಆಸಕ್ತಿ ಇರಬೇಕು. ಏನಕ್ಕೆ ಆಸಕ್ತಿ ಇರಬೇಕು? ಕಲೀಲಿಕ್ಕೋಸ್ಕರ ಆಸಕ್ತಿ ಇರಬೇಕು. ವೆನ್ ಯು ಹ್ಯಾವ್ ದ್ಯಾಟ್ ಇಂಟ್ರೆಸ್ಟ್ ಟು ಲರ್ನ್, you can win and go miles ahead in your life. It is much easier to enroll kids who are not old enough. So, class 1 to have over 200 students. Class 8 has just 20 students. ಇಲ್ಲೇನು ಹೇಳ್ತಾ ಇದ್ದಾರೆ? ಎನ್ರೋಲ್ ಅನ್ನೋ ಆ ವರ್ಡ್ ಇದೆ ಅಲ್ವಾ? ಎನ್ರೋಲ್ ಅಂದರೆ ದಾಖಲಾತಿ ಅಂತ ಅರ್ಥ. ಓಕೆ, ಅಡ್ಮಿಟ್, ಎನ್ರೋಲ್ ಎಲ್ಲ ಒಂದೇನೆ. ದ ಅದರ್ ವರ್ಡ್ ಇಸ್ ಅಡ್ಮಿಟ್, ದಾಖಲಾತಿ ಮಾಡ್ಕೊಳ್ಳೋದು. ಇಟ್ಸ್ ಮಚ್ ಈಸಿಯರ್ ಟು ಎನ್ರೋಲ್ ಕಿಡ್ಸ್ ಹೂ ಆರ್ ನಾಟ್ ಓಲ್ಡ್ ಎನಫ್. ಸೊ 1ನೇ ತರಗತಿ 2ನೇ ತರಗತಿ ಈ ಮಕ್ಕಳನ್ನೆಲ್ಲ ದಾಖಲಾತಿ ಮಾಡ್ಕೊಳ್ಳೋದು ತುಂಬ ಸುಲಭ ಅಂತ ಹೇಳ್ತಾ ಇದ್ದಾರೆ. ವೆರಾಸ್ 8ನೇ ತರಗತಿಯಲ್ಲಿರೋರು 20 ವಿದ್ಯಾರ್ಥಿಗಳು, 1ನೇ ತರಗತಿ 2ನೇ ತರಗತಿನಲ್ಲಿರೋರು 200 ಸ್ಟೂಡೆಂಟ್ಸ್, 200 ವಿದ್ಯಾರ್ಥಿಗಳು. ಆ್ಯಂಡ್ ದೇ ಸ್ಟಡಿ 10 ಸಬ್ಜೆಕ್ಟ್ಸ್, 10 ವಿಷಯಗಳನ್ನು ಓದ್ತಾರೆ. ಆ್ಯಂಡ್ ಆರ್ ಮೋಸ್ಟ್ಲಿ ಟಾಟ್ ಬೈ ಬಾಬರ್ ಆ್ಯಂಡ್ ಡೆಬಾರಿಟಾ ಭಟ್ಟಾಚಾರ್ಯ. ಸೊ ದಿಸ್ ಇಸ್ ಅಬೌಟ್ ದ 8th ಸ್ಟ್ಯಾಂಡರ್ಡ್ ವೆರ್ ಇನ್ ದೇ ಆರ್ ಸೀಯಿಂಗ್. ಈ 8ನೇ ತರಗತಿನಲ್ಲಿ ಓದ್ತಾ ಇದ್ದಾರಲ್ಲ,
ಈ ಮಕ್ಕಳು 10 ಸಬ್ಜೆಕ್ಟ್ ಓದ್ತಾರೆ ಆ್ಯಂಡ್ 8ನೇ ತರಗತಿನೇ ದಟ್ ಈಸ್ ದ ಹೈಯೆಸ್ಟ್ ಕ್ಲಾಸ್ ಓಕೆ ಇನ್ ಬಾಬರ್ ಅಲಿ ಸ್ಕೂಲ್. ಹಾಗಾಗಿ ಅವರಿಗೆ ಯಾರು ಹೇಳ್ಕೊಡ್ತಾರೆ? ಬಾಬರ್ ಅಲಿ ಸ್ವತಃ ಹೇಳ್ಕೊಡ್ತಾನೆ. ಆ್ಯಂಡ್ ಯು ಹ್ಯಾವ್ ಡೆಬಾರಿಟಾ ಭಟ್ಟಾಚಾರ್ಯ, ದ ಗರ್ಲ್ ಹೂ ವಾಸ್ ಸ್ಟಡಿಂಗ್ ಕಾಲೇಜ್ ಇನ್ ಬೆಹ್ರಾಂಪುರ್, ಜ್ಞಾಪಕ ಇದೆ ಅಲ್ವಾ? ಆ ಹುಡುಗಿ ಹೇಳ್ಕೊಡ್ತಾಳೆ. ಡೆಬಾರಿಟಾ ಇಸ್ ಅನದರ್ ವಾಲಂಟಿಯರ್ ಹೂ ಹ್ಯಾಸ್ ಬೀನ್ ಹೆಲ್ಪಿಂಗ್ ಔಟ್ ಫಾರ್ ಅ ಲಾಂಗ್ ಟೈಮ್ ನೌ. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಮ್ ಕ್ಲಾಸ್ 1 to 5. ಸೊ 1ನೇ ತರಗತಿಯಿಂದ 5ನೇ ತರಗತಿ ತನಕ ಟೆಕ್ಸ್ಟ್ ಬುಕ್ಸ್ ಪಠ್ಯಪುಸ್ತಕಗಳೆಲ್ಲ ಉಚಿತವಾಗಿ ಸಿಗುತ್ತೆ. ಬಟ್ ಫಾರ್ ದ ರೆಸ್ಟ್ ಉಳಿದಿದ್ದಕ್ಕೆ ಮನಿ ನೀಡ್ಸ್ ಟು ಬಿ ಅರೇಂಜ್ಡ್, ಅದಕ್ಕೆ ಹಣ ಬೇಕಾಗಿದೆ. ಆನ್ ಎನಿ ಗಿವನ್ ಡೇ ದೆರ್ ಆರ್ ಕ್ಲೋಸ್ ಟು 400 ಸ್ಟೂಡೆಂಟ್ಸ್ ಫಿಸಿಕಲಿ ಪ್ರೆಸೆಂಟ್ ಇನ್ ಬಾಬರ್ಸ್ ಫ್ರಂಟ್ ಯಾರ್ಡ್. ಸೊ ಬಾಬರ್ ಅಲಿ ಅವನ ಮುಂಭಾಗದ ಅಂಗಳ ಇದೆಯಲ್ಲ, ದಟ್ ಇಸ್ ಫ್ರಂಟ್ ಯಾರ್ಡ್. ಓಕೆ, ಅಲ್ಲಿ ಒಂದು 400 ವಿದ್ಯಾರ್ಥಿಗಳಾದರೂ ಇದ್ದೇ ಇರ್ತಾರೆ ದೈನಂದಿನವಾಗಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಂಡರ್ಲೈನ್ ದಟ್ ವರ್ಡ್, ಫ್ರಂಟ್ ಯಾರ್ಡ್, ಮುಂಭಾಗದ ಅಂಗಳ ಅಂತ ಬರ್ಕೊಳ್ಳಿ. ಇಟ್ ಈಸ್ ಹಾರ್ಡ್ ಟು ಗೆಟ್ ದ ಚಿಲ್ಡ್ರನ್ ಟು ಲಿಸನ್ ಬೀಯಿಂಗ್ ಸೋ ಯಂಗ್ ದೆಮ್ಸೆಲ್ವ್ಸ್. ದ ನ್ಯಾರೋ ಏಜ್ ಗ್ಯಾಪ್ works to our advantage, says Babar. We are more like friends. The rod is spared in my school. We are more like friends. So Babar Ali says, usually ನಮಗನ್ಸುತ್ತೆ ಈಗ ಬಾಬರ್ ಅಲಿ ಶಾಲೆಯಲ್ಲಿ ಹೇಳ್ಕೊಡ್ತಾ ಇರೋರು ಅಧ್ಯಾಪಕರೆಲ್ಲ ಹೈಸ್ಕೂಲ್ ಮಕ್ಕಳಂತೆ. ಆ್ಯಂಡ್ ಅವ್ರು ಯಾರಿಗೆ ಹೇಳ್ಕೊಡ್ತಾ ಇದ್ದಾರೆ? 1ನೇ ತರಗತಿಯಿಂದ 8ನೇ ತರಗತಿ ಮಕ್ಕಳಿಗೆ. ಸೊ ದೇ ಆರ್ ನಥಿಂಗ್ ಬಟ್ ದ ಜೂನಿಯರ್ಸ್, ರೈಟ್? ಅವ್ರು ಜೂನಿಯರ್ಸ್ ರೀತಿ. ಸೊ ಈ ಟೀಚರ್ಸ್ ಹೇಳ್ಕೊಡೋದನ್ನು ನಿಜವಾಗ್ಲೂ ತರಗತಿನಲ್ಲಿ ಕೂತ್ಕೊಂಡು ಕೇಳ್ತಾರಾ ಆ ವಿದ್ಯಾರ್ಥಿಗಳು ಅಂತ ನಮಗೆ ಒಂದು ಸಂಶಯ ಬರುತ್ತೆ ತಾನೆ. ವಿ ಹ್ಯಾವ್ ಎ ಡೌಟ್ if really these teachers can deliver, if they can maintain the class anta, isn't it? But Babar Ali says the narrow age gap works to our advantage. ನಮಗೆ ಈ ರೀತಿ ನಮ್ಮಲ್ಲಿ ವಯಸ್ಸಿನ ಭೇದ ಭಾವ ಇಲ್ಲ. ಇನ್ ದ ಸೆನ್ಸ್ ದ ನ್ಯಾರೋ ಏಜ್ ಗ್ಯಾಪ್, ನಾವು ವಿ ಆರ್ ಆಲ್ಸೋ ಟೀನೇಜರ್ಸ್, ದ ಟೀಚರ್ಸ್ ದೆಮ್ಸೆಲ್ವ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ದೇರ್ ಹೂ ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಅಸ್, ನಾವು ಹೇಳ್ಕೊಡ್ತಾ ಇರೋರು, ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್, ನಾವು ಮಿತ್ರರಾಗಿದ್ದೀವಿ, ಆಲ್ಮೋಸ್ಟ್ ಲೈಕ್ ದ್ಯಾಟ್. ಇಟ್ ಇಸ್ ಅ ನ್ಯಾರೋ ಏಜ್ ಗ್ಯಾಪ್. ನಮಗೆ ಏಜಲ್ಲಿ ವಯಸ್ಸಲ್ಲಿ ಅಷ್ಟು ಡಿಫ್ರೆನ್ಸ್ ಇಲ್ಲ ನೋಡಿ. ಹಾಗಾಗಿ ಇಟ್ ವರ್ಕ್ಸ್ ಟು ಅವರ್ ಅಡ್ವಾಂಟೇಜ್, ಅದು ನಮಗೆ ಅಡ್ವಾಂಟೇಜೇ ಆಗಿದೆ ಅಂತ, ಸಕಾರಾತ್ಮಕವಾಗಿ ಅದು ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ದ ರಾಡ್ ಇಸ್ ಸ್ಪೇರ್ಡ್ ಇನ್ ಮೈ ಸ್ಕೂಲ್. ನನ್ನ ಶಾಲೆಯಲ್ಲಿ ರಾಡ್ ಅಂದರೆ ದೊಣ್ಣೆ ಅಂತ ಹೇಳ್ತೀವಲ್ಲ, ದ ರಾಡ್ ಇಸ್ ಸ್ಪೇರ್ಡ್. ರಾಡನ್ನು ಉಪಯೋಗಿಸೋದೇ ಇಲ್ಲ, ಅಂದರೆ ಯಾರಿಗೂ ಹೊಡೆತಾನೆ ಬೀಳೋದಿಲ್ಲ ನನ್ನ ಶಾಲೆಯಲ್ಲಿ, ಯಾವ ಮಕ್ಕಳಿಗೂ ನಾವು ಹೊಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಇಸ್ ಒನ್ ಪ್ಲಸ್ ಪಾಯಿಂಟ್ ದೇರ್. ಓಕೆ, so that's all I got about Babar Ali for now. Getting to know about a person like him makes me realize how insignificant I am. Insignificant, please underline that word. Significant ge opposite word is insignificant. Okay, significant andre enu? ಮುಖ್ಯವಾದುದು ಅಂತ ಅರ್ಥ ಆಯ್ತಾ. ಇನ್ಸಿಗ್ನಿಫಿಕೆಂಟ್ ಅಂದರೆ ಮುಖ್ಯವಾಗಿಲ್ಲದೆ ಇರೋದು, ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಆಲ್ ರೈಟ್, ಅಲ್ಪವಾಗಿರೋದು, ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ ಆ ರೀತಿ ಸಿಗ್ನಿಫಿಕೆಂಟ್, ಇನ್ಸಿಗ್ನಿಫಿಕೆಂಟ್. ಯು ಲರ್ನ್ ದಟ್ ವರ್ಡ್ ಸಿಗ್ನಿಫಿಕೆಂಟ್ ಅನ್ನೋದನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ಇಂಪಾರ್ಟೆಂಟ್ ಅಂತ ಹೇಳಬೇಕಿದ್ರೆ ಯು ಯೂಸ್ ಸಿಗ್ನಿಫಿಕೆಂಟ್. This is how you build your vocabulary. Synonyms, ಸಮಾನಾರ್ಥಕ ಪದಗಳು ಅಂತ ಇದೆ ಅಲ್ವಾ, ಆ ರೀತಿ ಫಸ್ಟ್ ಯು ಲರ್ನ್ ಸಿಗ್ನಿಫಿಕೆನ್ಸ್ ಅಂದರೆ ಮುಖ್ಯತ್ವ, ಸಿಗ್ನಿಫಿಕೆಂಟ್, ಆ್ಯಂಡ್ ಆಪೋಸಿಟ್ ವರ್ಡ್ ಇಸ್ ಇನ್ಸಿಗ್ನಿಫಿಕೆಂಟ್. ಸೊ ಇಂಪಾರ್ಟೆಂಟ್ ಅಂತ ಹೇಳಬೇಕಾದ್ರೆ ಯು ಯೂಸ್ ಸಿಗ್ನಿಫಿಕೆಂಟ್. ಸೊ ಯು ಬಿಲ್ಡ್ ಅಪ್ ಯುವರ್ vocabulary like this. And yet how again how lucky. And even though I finished my story here, Babar Ali's story continues. So idanna ಇಲ್ಲಿಂದ ನಮ್ಮ ಸ್ವಯಂ ಸೇವಕ ಯಾರು,
ತನ್ವೀರ್ ಹೇಳ್ತಾ ಇದ್ದಾನೆ. ಸೊ ಹೀ ಈಸ್ ನೆರೇಟಿಂಗ್ ಇಟ್ ಟು ದ ರೀಡರ್ಸ್, ನಾವು ಓದುಗರಿಗೆ ಹೇಳ್ತಾ ಇದ್ದಾನೆ. ಸೊ ಬಾಬರ್ ಅಲಿನ ಈ ರೀತಿ ಅವನ ಹಳ್ಳಿಗೆ ಹೋಗಿ ಅವನ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಬಂದೆ ಸರಿ. ಈ ರೀತಿಯಾದ ಒಬ್ಬ ವ್ಯಕ್ತಿ ನಾನು ನೋಡಿದ್ದು ನನಗೆ ಅರಿವಾಯಿತು. ಇಟ್ ಮೇಡ್ ಮೀ ರಿಯಲೈಸ್ ಅಂದರೆ ಒಂಥರ ಜ್ಞಾನೋದಯ ರೀತಿ ಆಗೋದು, ಅರಿವಾಗಿದ್ದು ಅಂತ ಅರ್ಥ. ಹೌ ಇನ್ಸಿಗ್ನಿಫಿಕೆಂಟ್ ಐ ಆಮ್. ಯು ಮಸ್ಟ್ ರಿಮೆಂಬರ್ ಹಿಯರ್ ದಿಸ್ ಪರ್ಸನ್ ಯಾರು, ತನ್ವೀರ್. ಹಿ ಹಿಮ್ಸೆಲ್ಫ್ ಇಸ್ ಅ ವಾಲಂಟಿಯರ್, ಯೂತ್ ಲೀಡರ್ ಮ್ಯಾಗ್ಝಿನ್ಗೆ ಇವನೇ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ಹೀ ಈಸ್ ಡೂಯಿಂಗ್ ಸರ್ವಿಸ್ ಟು ದ ಸೊಸೈಟಿ ಅಲ್ವಾ. ಅಂಥದ್ರಲ್ಲಿ ಹೀ ಹಿಮ್ಸೆಲ್ಫ್ ಇಸ್ ಸೇಯಿಂಗ್, ಒಬ್ಬ ಸ್ವಯಂ ಸೇವಕ ಬಾಬರ್ ಅಲಿ ಅವನ ಜೀವನವನ್ನು ತಿಳ್ಕೊಂಡು ಅವನು ಹೇಳ್ತಾ ಇದ್ದಾನೆ, ನಾನು ಮಾಡ್ತಾ ಇರೋ ಕೆಲಸ, ನಾನು ಮಾಡ್ತಾ ಇರೋ ಸೇವೆ ಸಮಾಜಕ್ಕೆ ಎಷ್ಟು ಅಲ್ಪವಾಗಿದೆ, ಎಷ್ಟು ಇನ್ಸಿಗ್ನಿಫಿಕೆಂಟ್ ಆಗಿದೆ, ಯಾರ ಮುಂದೆ, ಬಾಬರ್ ಅಲಿ ಮಾಡುವಂಥ ಕೆಲಸದ ಮುಂದೆ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಯೆಟ್ ಅಗೈನ್ ಹೌ ಲಕ್ಕಿ ಐ ಆ್ಯಮ್. ನಾನು ಈ ರೀತಿ ಬಾಬರ್ ಅಲಿನ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದು, ಅವನ ಜೀವನದ ಬಗ್ಗೆ ತಿಳ್ಕೊಂಡಿದ್ದು ಎಷ್ಟು ಭಾಗ್ಯಶಾಲಿ ನಾನು ಅಂತ ಅವನಿಗೆ ಅರಿವಾಗಿದೆ. ಯಾರಿಗೆ? ತನ್ವೀರ್ಗೆ. ಆ್ಯಂಡ್ ಈವನ್ ದೋ ಐ ಫಿನಿಶ್ ಮೈ ಸ್ಟೋರಿ ಹಿಯರ್. ಸೊ ಅವ್ನು ಹೇಳ್ತಾ ಇದ್ದಾನೆ, ನನ್ನ ಕಥೆನ ಇಲ್ಲಿ ಮುಗಿಸ್ತೀನಿ, ಬಟ್ ಬಾಬರ್ ಅಲಿ ಸ್ಟೋರಿ ಕಂಟಿನ್ಯೂಸ್. ಹೀ ಹ್ಯಾಸ್ ನಾಟ್ ಓನ್ಲಿ ಹೆಲ್ಪ್ಡ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ ಟು ಗೆಟ್ ಎನ್ಲೈಟನ್. ಅಂಡರ್ಲೈನ್ ದಟ್ ವರ್ಡ್ ಪ್ಲೀಸ್. ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ದ ರೂಟ್ ವರ್ಡ್, ಎನ್ಲೈಟನ್ಮೆಂಟ್. ಇಲ್ಲಿ ಎನ್ಲೈಟನ್ಮೆಂಟ್ ಅಂದರೆ ಜ್ಞಾನೋದಯ ಅಂತ ಅರ್ಥ. ಓಕೆ, ಹಿಯರ್ ವಿ ಹ್ಯಾವ್ ದಿಸ್ ವರ್ಡ್ ಎನ್ಲೈಟನ್ಡ್ ಅಂದರೆ ಇಟ್ ಇಸ್ ಪಾಸ್ಟ್ ಟೆನ್ಸ್, ಇಸ್ಂಟ್ ಇಟ್? ಇ ಡಿ ಬಂದರೆ ಪಾಸ್ಟ್ ಟೆನ್ಸ್ ಅಂತ ಗೊತ್ತಿದೆ ನಿಮಗೆ. ಎನ್ಲೈಟನ್ಡ್ ಅಂದರೆ ನನಗೆ ಜ್ಞಾನೋದಯ ಆಯಿತು ಅಂತ. He has not only helped out hundreds of children to get enlightened through education. ಶಿಕ್ಷಣದ ಮೂಲಕ ಬಾಬರ್ ಅಲಿ ಹಲವಾರು ಮಕ್ಕಳಿಗೆ ಜ್ಞಾನೋದಯ ನೀಡಿದ್ದಾನೆ ಅಂತ ತನ್ವೀರ್ ಹೇಳ್ತಾ ಇದ್ದಾರೆ. He has also inspired millions of youths. Inspire ಅಂದರೆ ಪ್ರೇರಣೆ. ಇನ್ಸ್ಪಿರೇಷನ್ ಇಸ್ ದ ರೂಟ್ ವರ್ಡ್ ಹಿಯರ್. ಓಕೆ, ಇನ್ಸ್ಪಿರೇಷನ್ ಅಂದರೆ ಪ್ರೇರಣೆ ಅಂತ ಅರ್ಥ. ಇನ್ಸ್ಪೈರ್ಡ್ ಅಂದರೆ ಬೇರೆಯವರಿಗೆ ಪ್ರೇರಣೆ ನೀಡಿದ್ದಾನೆ. ಮಿಲಿಯನ್ಸ್ ಆಫ್ ಯೂತ್ಸ್, ಯುವಕರಿಗೆ, ಲೈಕ್ ಹಸ್, ನಮ್ಮಂತಹ ಯುವಕರಿಗೆ ಪ್ರೇರಣೆ ನೀಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಾಬರ್ ಅಲಿಸ್ ಟೇಲ್ ಇಸ್ ಅ ಟೆಸ್ಟಮೆಂಟ್ ಅಂದರೆ ಪ್ರೂಫ್ ಅಂತ ಅರ್ಥ, ಸಾಕ್ಷಿ ಅಂತ. ಪ್ಲೀಸ್ ಅಂಡರ್ಲೈನ್ ದಟ್ ವರ್ಡ್ ಆ್ಯಂಡ್ ರೈಟ್ ಡೌನ್ ದ ವರ್ಡ್ ಟೆಸ್ಟಮೆಂಟ್ ಅಂದರೆ ಪ್ರೂಫ್, ಎವಿಡೆನ್ಸ್, ಸಾಕ್ಷಿ ಅಂತ ಹೇಳ್ತೀವಲ್ಲ. Testament is nothing but proof, P-R-O-O-F. Sakshi. To the difference that Sakshi, to the difference that one person can make in his or her world. ಒಬ್ಬ ವ್ಯಕ್ತಿ, ಒಬ್ಬ ಸರಾಸರಿ ಮನುಷ್ಯ ಅವನ ಆಕ್ಟಿವಿಟೀಸ್, ಥ್ರೂ ಹಿಸ್ ಆ್ಯಕ್ಷನ್ಸ್ ಆ್ಯಂಡ್ ಆಕ್ಟಿವಿಟೀಸ್, ಅವನು ಮಾಡುವ ಕೆಲಸದಿಂದ ಯಾವ ರೀತಿ ಟು ದ ವರ್ಲ್ಡ್, ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ಪ್ರೇರೇಪಣೆ ಮಾತ್ರ ಅಲ್ಲ, ಬಟ್ ದ ಡಿಫ್ರೆನ್ಸ್ ಯಾವ ರೀತಿ ಮಾರ್ಪಾಡು ಮಾಡ್ತಾನೆ ಸಮಾಜವನ್ನು, ಜಗತ್ತನ್ನು, ಜಗತ್ತಿನಲ್ಲಿರುವಂತಹ ಜನರನ್ನು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ ದಿಸ್ ಕೇಸ್ it was a mere child who decided to do something about a situation he felt was unfair. Unfair anta ide nodi, underline that word. Fair andre enu? ನ್ಯಾಯ ಅಂತ. It is not just whitening, ಬಿಳಿಯಾಗಿರೋದು ಮಾತ್ರ ಅಲ್ಲ. The other meaning is ನ್ಯಾಯ. Here you have the opposite of fair, that is unfair. Unfair ಅಂದರೆ ಅನ್ಯಾಯ ಅಂತ ಅರ್ಥ, ಅನ್ಜಸ್ಟ್ ಅಂತ ಅರ್ಥ. ಓಕೆ, ಜಸ್ಟಿಸ್ ಅಂತ ಕೇಳಿದ್ದೀರಾ ಅಲ್ವಾ? ಹಾಂ, ಜಸ್ಟಿಸ್, ಜಸ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಆಪೋಸಿಟ್ ವರ್ಡ್ ಬಂದು ಅನ್ಜಸ್ಟ್. ಜಸ್ಟ್ ಲೈಕ್ ಫಾರ್ ಫೇರ್ ಯು ಹ್ಯಾವ್ ಅನ್ಫೇರ್. ಆರಿ ಹಿಸ್ ಸ್ಟೋರಿ ಆಲ್ಸೋ ಬೇರ್ಸ್ ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಅಗೇನ್ ಪ್ರೂಫ್, ಸಾಕ್ಷಿ, ಟು ದ ಫ್ಯಾಕ್ಟ್ ದ್ಯಾಟ್ ಇಫ್ ಯು ಹ್ಯಾವ್ ಅ ವಿಲ್ ದೆನ್ ದೇರ್ ಶ್ಯೂರ್ಲಿ ಈಸ್ ಅ ವೇ. ಅದೇ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೂ ಬಾಬರ್ ಅಲಿ ಕಥೆ
ಸಾಕ್ಷಿ ಅಂತ ಹೇಳ್ತಾ ಇದ್ದಾನೆ. ದಟ್ a 9-year-old can alone change the world should be enough inspiration for all of us to come out of our closed cocoons. ಕ್ಲೋಸ್ಡ್ ಕೊಕೂನ್, ಕೊಕೂನ್ ಅಂದರೆ ಏನು? ರೇಷ್ಮೆ ಗೂಡು ಅಂತ ಕೇಳಿದ್ದೀರಾ ಅಲ್ವಾ? ಎಸ್, ಇಟ್ ಈಸ್ ಆ್ಯಕ್ಚುಲಿ ಸಿಲ್ಕಿ ಎನ್ವೆಲಪ್ which is spun by these insects larvae to protect their eggs. ಆಯಿತಾ? ಸಿ cocoon looks somewhat like this, ಈ ರೀತಿ ಕಾಣುತ್ತೆ ರೇಷ್ಮೆ ಗೂಡು. ಆಯಿತಾ? ಇನ್ ದಿಸ್ ಕಾಂಟೆಕ್ಸ್ಟ್ ಅದು ವಾಟ್ ಡಸ್ ದಿಸ್ ಮೀನ್? ಈ ಕಾಂಟೆಕ್ಸ್ಟ್, ಈ ಸನ್ನಿವೇಶದಲ್ಲಿ ವಿ ಶುಡ್ ಕಮ್ ಔಟ್ ಆಫ್ ಅವರ್ ಕ್ಲೋಸ್ಡ್ ಕೊಕೂನ್ಸ್. ನಾವು ಒಂಥರ ತುಂಬ ಪ್ರೊಟೆಕ್ಟಿವ್ ಆಗಿ ಬೆಳೆದಿರ್ತೀವಿ, ಫೈನ್, ಆ್ಯಂಡ್ ಸಮಾಜದ ಆಗು ಹೋಗುಗಳ ಬಗ್ಗೆ we are rarely aware of the society's positives and negatives and what sort of a difference we can make to the society. So isn't it high time that we be the change that we want to see in this world? Please underline that sentence. It is a very inspirational sentence, my dear students, and this is what Mahatma Gandhi ji also said. ಗಾಂಧೀಜಿ ಅವರೂ ಇದೇನೆ ಹೇಳಿದ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಏನೇನು ಬದಲಾವಣೆ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೋ, ವೈ ಡೋಂಟ್ ಯು ಶುಡ್ ಡೂ ದ್ಯಾಟ್, ಯು ಶುಡ್ ಬ್ರಿಂಗ್ ಔಟ್ ದಟ್ ಚೇಂಜ್. ಬೇರೆಯವರು ಅದು ಮಾಡಲಿಲ್ಲ, ಈ ರೀತಿ ಇದೆ, ಹೀಗೆ ಮಾಡಲಿಲ್ಲ ಅಂತ ಹೇಳೋದು ಬದಲು ನೀವು ಆ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿ. ಟ್ರೈ, ಟೇಕ್ ದಟ್ ಫಸ್ಟ್ ಸ್ಟೆಪ್ ಅಂತ ಗಾಂಧೀಜಿ ಹೇಳಿದರು. ದ ಸೇಮ್ ಥಿಂಗ್ ಆ್ಯಂಡ್ ಅನದರ್ ಪಾಯಿಂಟ್ ಇಸ್ Babar Ali's role model has been Mahatma Gandhi ji and Swami Vivekananda. All right, so you should remember that he is inspired by these people. Aita, today a Babar Ali, maybe tomorrow it could be someone from among us. So it is not a very hard task. ತುಂಬ ಕಷ್ಟವಾದ ಕೆಲಸ ಏನಲ್ಲ. ಇವತ್ತು ಬಾಬರ್ ಅಲಿ ಮಾಡಿದಾನೆ, ನಾಳೆ ನಮ್ಮಲ್ಲಿ ಯಾರಾದರೂ ಒಬ್ಬರು ಮಾಡ್ತಾರೆ. It is that easy. All right, and it is not very often that we come across someone like Babar Ali. Coming from a small village in Murshidabad, he should be commended. Commended, underline that word. Commended is nothing but praised anta artha, ಹೊಗಳೋದು. Commended ಅಂತ ಇದೆ ಅಲ್ವಾ, ಬರ್ಕೊಳ್ಳಿ. Here the other synonym for this word is praised, praised, ಹೊಗಳಿಕೆ, ಹೊಗಳೋದು ಅಂತ ಅರ್ಥ. ಹಿ ಶುಡ್ ಬಿ ಕಾಮೆಂಡೆಡ್, ಅವನನ್ನು ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟೆಡ್, ಕಾಮೆಂಡೆಡ್, praised, all these are synonyms. Just for the audacity of hoping. Audacity ಅನ್ನೋ ಪದ ಇದೆ ನೋಡಿ. Audacity means daring, fearless ಅಂತ ಅರ್ಥ. ಓಕೆ, ಅಂದರೆ ಈ ರೀತಿ ಕನಸನ್ನು ಕಂಡಿದಾನಲ್ಲ, ಅದಕ್ಕೂ ಧೈರ್ಯ ಬೇಕು. ಆಫ್ ಹೋಪಿಂಗ್, ಮತ್ತು ಅವನಿಗೆ ನಂಬಿಕೆ ಇದೆ, ನನ್ನಿಂದ ಆದಷ್ಟು ನಾನು ಮಾಡ್ತೀನಿ ಈ ಸಮಾಜಕ್ಕೆ. ಈ ಸಮಾಜಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದಾನೆ. ಸೊ ಇನ್ ಸ್ಪೈಟ್ ಆಫ್ ಹಿಸ್ ಹಂಬಲ್ ಬ್ಯಾಕ್ಗ್ರೌಂಡ್, ದ ವೇ ಹಿ ಹ್ಯಾಸ್ ಡ್ರೆಮ್ಟ್ that he will be able to do something for the society. ಈ ರೀತಿ ಇದ್ದರೂ ಅವನೇ ಹಳ್ಳಿ ಹುಡುಗ, ಶ್ರೀಮಂತ ಅಲ್ಲ, ಆ್ಯಂಡ್ ಪ್ರಭಾವಶಾಲಿಯಾದ ಕುಟುಂಬದಿಂದ ಏನು ಬಂದಿಲ್ಲ. ಆದರೂ ಸಹ ಈ ರೀತಿ ನನ್ನ ಮಕ್ಕಳಿಗೆ ನನ್ನಿಂದ ಆದಷ್ಟು ನಾನು ಮಾಡ್ತೀನಿ, ನನ್ನ ಕಡೆಯಿಂದ ನನ್ನ ಸಮಾಜಕ್ಕೆ ನನ್ನ ಕೊಡುಗೆ ಅಂತ ಡ್ರೀಮ್ ಮಾಡಿದ್ದಾನೆ ನೋಡಿ, ಕನಸು ಕಂಡಿದ್ದಾನೆ ನೋಡಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಡಾಸಿಟಿ ಅಂದರೆ ಡೇರಿಂಗ್, ಫಿಯರ್ಲೆಸ್ ಅಂತ ಬರ್ಕೊಳ್ಳಿ. ಆಫ್ ಹೋಪಿಂಗ್, ಹೋಪಿಂಗ್ ಅಂದರೆ ಹೋಪ್ ಅಂದರೆ ವಿಶ್ವಾಸ ಆರ್ ನಂಬಿಕೆ. ಇಟ್ ಈಸ್ ದಿಸ್ ಹೋಪ್ ಆ್ಯಂಡ್ ದ ಫೇತ್ ದಟ್ ಹಿ ಹ್ಯಾಸ್ ಅಪಾನ್ ಹಿಮ್ಸೆಲ್ಫ್ ದಟ್ ಹ್ಯಾಸ್ ಹೆಲ್ಪ್ಡ್ ಹಿಮ್ ಕಮ್ ಆಲ್ ದಿಸ್ ವೇ. ಈ ಒಂದು ನಂಬಿಕೆ ಇಟ್ಕೊಂಡಿದ್ನಲ್ಲ, ದಟ್ ಈಸ್ ವೈ ಹಿ ಹ್ಯಾಸ್ ರೀಚ್ಡ್ ಮಿಲಿಯನ್ಸ್ ಅರೌಂಡ್ ದ ವರ್ಲ್ಡ್. ಆ್ಯಂಡ್ ಇಷ್ಟು ಅಭಿವೃದ್ಧಿಗೊಂಡಿದ್ದಾನೆ ಬಾಬರಲ್ಲಿ, ಇಷ್ಟು ಅಭಿವೃದ್ಧಿ ತಂದಿದ್ದಾನೆ ಅವನ ಸಮಾಜದಲ್ಲಿ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. So here is to Babar Ali, we salute you for dreaming and making your dreams come true. So Babar Aliಗೆ ನಮ್ಮ ನಮಸ್ಕಾರಗಳು, ನಮ್ಮ ಸಲಾಂ ಅಂತ ಹೇಳ್ತಾ ಇದ್ದಾನೆ. ಫಾರ್ ಡ್ರೀಮಿಂಗ್, ಫಸ್ಟ್ ಆಫ್ ಆಲ್ ಕನಸು ಕಾಣಬೇಕು. ಆರ್ ಅಬ್ದುಲ್ ಕಲಾಂ ಜ್ಞಾಪಕ ಇದೆ ಅಲ್ವಾ ನಿಮಗೆ? ಆರ್ ಸೈಂಟಿಸ್ಟ್ ಅಬ್ದುಲ್ ಕಲಾಂ ಡ್ರೀಮ್ ಅನ್ನೋ ಕನಸು ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿಕೊಟ್ಟಿದ್ದಾರೆ ನಮಗೆ. ಸೊ ಆ ರೀತಿ ನಿಮ್ಮ ಕನಸಿಗೆ ನಾವು ತಲೆ ಬಾಗ್ತೀವಿ.
ಆ್ಯಂಡ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಕನಸು ಕಾಣೋದು ಮಾತ್ರ ಅಲ್ಲ, ಹಿ ಹ್ಯಾಸ್ ಮೇಕ್ ದೆಮ್ ಕಮ್ ಟ್ರೂ. ಅದನ್ನು ನೈಜವಾಗಿ ಮಾಡಿ ತೋರಿಸಿದ್ದಾನೆ. ಆ ರೀತಿ ಇರುವಂತಹ ಬಾಬರ್ ಅಲಿಗೆ ನಮ್ಮ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅವನು ಪ್ರೇರಣೆಯಾಗಿದ್ದಾನೆ ಅಂತ ನಂಬುತ್ತೇನೆ. ಸೊ ಫಾರ್ ದಿಸ್ ಯು ವಿಲ್ ಆಲ್ಸೋ ರೀಡ್ ದಿಸ್ ಆರ್ಟಿಕಲ್ ಆನ್ ಬಾಬರ್ ಅಲಿ. ಬಾಬರ್ ಅಲಿ ಮೇಲೆ ಹಲವಾರು ಲೇಖನಗಳು ಬಂದಿವೆ ಇನ್ ದ ನ್ಯೂಸ್ ಪೇಪರ್ಸ್, ಇನ್ ಮ್ಯಾಗಝಿನ್ಸ್. ಆಯಿತಾ, ಐ ವಿಲ್ ಗಿವ್ ಅ ಲಿಂಕ್ of the article here, and this article about Babar Ali, and it is an interview wherein Babar Ali is talking from his heart. ಆಯಿತಾ, ಸೊ ಈ ಸಂವಾದ ನಿಮಗೆ ಬಾಬರ್ ಅಲಿ ಅವನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾನೆ, ವಾಟ್ ಹಿ ಈಸ್ ಟ್ರೈಂಗ್ ಟು ಡೂ ಟು ದ ಸೊಸೈಟಿ ಅನ್ನೋದನ್ನು ಇಟ್ ವಿಲ್ ಗಿವ್ ಯು ಅ ಬೆಟರ್ ಐಡಿಯಾ. ಅದೊಂದು. ಆ್ಯಂಡ್ ಐ ವಾಂಟ್ ಯು ಆಲ್ ಟು ವಾಚ್ ದಿಸ್ ವಿಡಿಯೋ. I'll share the video link on Babar Ali. There you can see Gangapur village and how Babar Ali gets ready and his daily routine and what he does after going to school. ಬಾಬರ್ ಅಲಿ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆ ಸಿಗುತ್ತೆ ಆ ವಿಡಿಯೋ ಮೂಲಕ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಯು ಹ್ಯಾವ್ this autobiography by Malala Yousafzai. ಅವಳು ಬರೆದಿರುವಂತಹ ಐ ಆಮ್ ಮಲಾಲಾ ಅಂತ ಆತ್ಮಚರಿತ್ರೆನ ಬರೆದಿದ್ದಾಳೆ ಮಲಾಲಾ ಯೂಸುಫ್ಜಾಯ್. ಸೊ ರೀಡಿಂಗ್ ದಟ್ ವಿಲ್ ಹೆಲ್ಪ್ ಯು ಇಮೆನ್ಸ್ಲಿ. ಐ ವಾಂಟ್ ಯು ಆಲ್ ಟು ರೀಡ್ ದ ಹೋಲ್ ಆರ್ಟಿಕಲ್ ಮೈ ಸ್ಟೂಡೆಂಟ್ಸ್. ಇಡೀ ಲೇಖನವನ್ನು ನೀವು ಓದಬೇಕು. ಇಟ್ ಈಸ್ ನಾಟ್ ಜಸ್ಟ್ 1 ಮಾರ್ಕ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಆನ್ಸರ್ಸ್ ಓದ್ತೀವಿ, ಮೇಡಮ್ ಹೇಗೋ ಮಾಡಿದ್ದಾರೆ ಅಂತ ಆ ರೀತಿಯಾದ ಒಂದು ಧೋರಣೆ ಬೇಡ. ನೀವು ಜೋರಾಗಿ ಮನೆಯಲ್ಲಿ ಯು ಹ್ಯಾವ್ ಟು ರೀಡ್ ದ ಹೋಲ್ ಆರ್ಟಿಕಲ್. ಓಕೆ, ದ್ಯಾಟ್ ವಿಲ್ ಹೆಲ್ಪ್ ಯುವರ್ LSRW skills. Now I was telling you how interesting our English language is. ನಮ್ಮ ಆಂಗ್ಲ ಭಾಷೆ ಎಷ್ಟು ಇಂಟ್ರೆಸ್ಟಿಂಗ್ ಗೊತ್ತಾ? ಸಿ it is very evident in this itself. I have written some words here. ನಾನು ಬ್ಲ್ಯಾಕ್ ಬೋರ್ಡ್ ಮೇಲೆ ಕೆಲವು ಪದಗಳನ್ನ ಬರೆದಿದ್ದೀನಿ ಅಲ್ವಾ? Now let us come to the first part. See my pronunciation, observe my pronunciation. Weather, weather. Some, some. ಇಲ್ಲಿ ಏನು ಗಮನಿಸ್ತೀರಾ? My pronunciation is the same. ನನ್ನ ಉಚ್ಚಾರಣೆ ಒಂದೇ ರೀತಿಯಾಗಿದೆ ಅಲ್ವಾ? When you look at the words here, the spelling is different. Spelling ಬೇರೆ ಬೇರೆ ರೀತಿ ಇದೆ. Apart from your spelling, the meanings are also different. ಇದರ ಅರ್ಥಗಳು ಬೇರೆ ಬೇರೆ. ಸೊ ಈ ಪದದ ಉಚ್ಚಾರಣೆ, ಈ ಎರಡು ಪದಗಳ ಉಚ್ಚಾರಣೆ ಮಾತ್ರ ಒಂದು. ಯು ಹ್ಯಾವ್ ಸೇಮ್ ಸೌಂಡ್, ಸೇಮ್ ಪ್ರೊನೌನ್ಸಿಯೇಷನ್. ಹಾಗಾಗಿ what do we call these sorts of words? We call them homophones. ಇಂತಹ ಪದಗಳನ್ನು homophones ಅಂತ ಕರಿತೀವಿ. ಹೋಮೋ ಅಂದರೆ ಸೇಮ್, ಗೊತ್ತಾಯ್ತಾ? ಇಟ್ ಈಸ್ ಡಿರೈವ್ಡ್ ಫ್ರಮ್ ಅ ಗ್ರೀಕ್ ವರ್ಡ್. ಹೋಮೋ ಅಂದರೆ ಒಂದೇ ಅಂತ ಅರ್ಥ. ಫೋನ್ ಅಂದರೆ ಸೌಂಡ್ ಅಂತ ಅರ್ಥ. ಸೌಂಡ್ ಅಂದರೆ ಶಬ್ದ, ಶಬ್ದಕ್ಕಿಂತ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಇನ್ ದಿಸ್ ಕಾಂಟೆಕ್ಸ್ಟ್. ಓಕೆ, ಸೊ ವರ್ಡ್ಸ್ ವಿಚ್ ಹ್ಯಾವ್ ದ ಸೇಮ್ ಪ್ರೊನೌನ್ಸಿಯೇಷನ್, ಒಂದೇ ಉಚ್ಚಾರಣೆ ಇರುವಂತಹ ಪದಗಳು, ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಬೇರೆ, ಆ್ಯಂಡ್ ಮೀನಿಂಗ್ಸ್ ಆರ್ ಡಿಫ್ರೆಂಟ್. ಮೀನಿಂಗ್ಸ್ ಆರ್ ಆಲ್ಸೋ ಡಿಫ್ರೆಂಟ್. ಅರ್ಥಗಳೂ ಬೇರೆ ಬೇರೆ. ಇಂತಹ ಪದಗಳನ್ನು ಹೋಮೋಫೋನ್ಸ್ ಅಂತ ಕರಿತೀವಿ. ಸಿ ವೆದರ್ ಅಂದರೆ ಹವಾಮಾನ. Okay, the spelling, the meaning of this word. This weather, I don't know if whether you prefer coffee or juice. Weather ಅನ್ನೋದನ್ನು ನಾವು if ಅಂತ ಇನ್ನೊಂದು ಪದ ಇದೆ, if ಅಥವಾ weather ಅಂತ ಬಳಸ್ತೀವಿ. If and weather are synonyms. I don't know whether you like coffee or juice. ನಿಮಗೆ ಕಾಫಿ ಇಷ್ಟನಾ ಜ್ಯೂಸ್ ಇಷ್ಟನಾ ಅಂತ ನನಗೆ ಗೊತ್ತಿಲ್ವಲ್ಲ ಅಂತ. ಹೌದು ಇಲ್ವೋ, ಇದಾ ಅದಾ ಅಂತ, ಲೈಕ್ ದಟ್. ಇನ್ ದಟ್ ಕಾಂಟೆಕ್ಸ್ಟ್ ವಿ ಯೂಸ್ ವೆದರ್.
Okay, and come to these words. The pronunciation is the same. Some anta helteve. See, the spellings are different. Spellings ಬೇರೆ ಇದೆ, and the meanings are also different. Some. Give me some books. ಕೆಲವು ಪುಸ್ತಕಗಳನ್ನು ಕೊಡಿ ನನಗೆ. ಕೆಲವು ಅನ್ನೋದು some. Here, what is the sum total of your marks? Sum ಅಂದರೆ ಇಲ್ಲಿ ಒಟ್ಟು ಅಂತ ಅರ್ಥ, ಮೊತ್ತ ಅಂತ ಅರ್ಥ. Okay, so here I have given you very simple examples for homophones. In your textbook, in page number 52, you have homophones, you have the definition also. Homophones are words with similar sound but different spelling and meaning. You will underline this sentence. This is the definition, and here they have given numerous examples. ಇಲ್ಲಿ ಪದಗಳು ಕೊಟ್ಟಿದ್ದಾರಲ್ಲ, ನೀವೇನು ಮಾಡ್ತೀರಾ, ದಿಸ್ ಇಸ್ ಯೋರ್ ಆಕ್ಟಿವಿಟಿ ವರ್ಕ್. ಓಕೆ, ಆಕ್ಟಿವಿಟಿ ವಿಚ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಡೂ ಇಟ್ ಬೈ ಯೋರ್ ಸೆಲ್ಫ್. ನೀವು ಯು ವಿಲ್ ರೈಟ್ ದ ಮೀನಿಂಗ್ಸ್ ಆಫ್ ದೀಸ್ ವರ್ಡ್ಸ್. ನಿಮಗೆ ಸ್ವತಃ ಗೊತ್ತಿದ್ದರೆ ಈ ಪದಗಳ ಅರ್ಥಗಳನ್ನು ಬರೆದಿಟ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ಅದರ್ವೈಸ್ ಯು ವಿಲ್ ಲುಕ್ ಇನ್ ಟು ದ ಡಿಕ್ಷನರಿ ಆ್ಯಂಡ್ ರೈಟ್ ಡೌನ್ ದ ಮೀನಿಂಗ್ಸ್. ದಟ್ ವೇ ಯು ವಿಲ್ ಲರ್ನ್ ದೀಸ್ ವರ್ಡ್ಸ್. ಅರ್ಥ ಆಯ್ತಾ ಮಕ್ಕಳೇ? ನೀವು ಡಿಕ್ಷನರಿ, ನಿಮಗೆ ಗೊತ್ತಿಲ್ಲದೆ ಇದ್ದರೆ ಡಿಕ್ಷನರಿ ಬಳಸ್ಕೊಂಡು ನೀವು ಈ ಪದಗಳ ಅರ್ಥವನ್ನು ಬರೆದಿಟ್ಕೋತೀರಾ, ಪಟ್ಟಿ ಮಾಡ್ಕೋತೀರಾ. ಆ್ಯಂಡ್ ಆಲ್ಸೋ ಯು ವಿಲ್ ಫ್ರೇಮ್ ಸೆಂಟೆನ್ಸಸ್, ವಾಕ್ಯ ರಚನೆ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಆ ರೀತಿ ಈ ಪದಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ಲೀಸ್ ಸಿ ಟು ಇಟ್ ದಟ್ ಯು ಯೂಸ್ ದೀಸ್ ವರ್ಡ್ಸ್ ಇನ್ ಯೋರ್ ಡೇ ಟು ಡೇ ಯೂಸೇಜ್, ಡೇ ಟು ಡೇ ಕಾನ್ವರ್ಸೇಷನ್. ನಿಮ್ಮ ದೈನಂದಿನ ಸಂಭಾಷಣೆಗಳಲ್ಲಿ ಈ ಪದಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಓನ್ಲಿ ದೆನ್ ಯು ವಿಲ್ ಡೆವಲಪ್ ಯೋರ್ vocabulary. All right, fine. Now coming to the next part. See this part here, I have written down 3 words. Okay, fair, will, but. Illi when you observed my pronunciation, one word, one pronunciation, but the meanings are different. In the sense, you have more than one meaning for a single word. ಒಂದೇ ಪದಕ್ಕೆ ಎರಡು ಅಥವಾ ಹಲವಾರು ಅರ್ಥಗಳನ್ನು ಹೊಂದಿರುತ್ತೆ ಒಂದೇ ಪದ. ಅರ್ಥ ಆಯ್ತಾ? ಸೊ ಇಲ್ಲೇನು ಗಮನಿಸಿದ್ರೆ, ನನ್ನ ಉಚ್ಚಾರಣೆ ಒಂದೇ, ಪದ ಒಂದೇ, ಸ್ಪೆಲ್ಲಿಂಗ್ ಒಂದೇ, ಅರ್ಥ ಮಾತ್ರ ಹಲವಾರು. ಅಂತಹ ಪದಗಳನ್ನು we call them as homonyms. All right, ಅಂತಹ ಪದಗಳನ್ನು homonyms ಅಂತ ಕರಿತೀವಿ. See, fair, spelling is the same. This word, ಈ ಪದ ನಮಗೆ ಬಾಬರಲ್ಲಿ ಲೇಖನದಲ್ಲಿ ಬಂದಿತ್ತು. ಆಗ ನಿಮಗೆ ಹೇಳಿದ್ದೆ, ಫೇರ್ಗೆ ಆಪೋಸಿಟ್ ವರ್ಡ್ ಇಸ್ ಅನ್ಫೇರ್. ಫೇರ್ ಅಂದರೆ ಏನು? ಜಸ್ಟ್, ನ್ಯಾಯ ಅಂತ ಅರ್ಥ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ? ಅದೇ ಫೇರ್ ಇದು. ಇಲ್ಲಿ ಅಲ್ಲೂ ಹೇಳಿದ್ದೆ, ಫೇರ್ ಅಂದರೆ ಒಂದು ನ್ಯಾಯ. ದ ಅದರ್ ಮೀನಿಂಗ್ ಇಸ್ ವೈಟ್ನೆಸ್, ಬಿಳಿಯಾಗಿರೋದು. isn't it? Fair, the spelling is the same, pronunciation is the same, meanings, they have different meanings. There are a number of meanings for the same word. ಅದೇ ರೀತಿ will. See, on one hand, ಒಂದು ಕಡೆ you have will, where there is a will, there is a way ಅನ್ನೋ ಆ ಪ್ರಾವರ್ಬ್ ಬಳಸಿದ್ವಿ ಅಲ್ವಾ? ಮನಸ್ಸಿದ್ದರೆ ಮಾರ್ಗ ಅಂತ. ಸೊ ದಿಸ್ ವಿಲ್ ರೆಫರ್ಸ್ ಟು ಛಲ ಅಂತ ಹೇಳ್ತೀವಲ್ಲ, ದಟ್ ಈಸ್ ಒನ್ ಮೀನಿಂಗ್. ಛಲ ಅನ್ನೋದು ಒಂದು ಅರ್ಥ ಆಗುತ್ತೆ. ಇನ್ನೊಂದು ಅರ್ಥ, ಇಟ್ ಈಸ್ ಅ ಲೀಗಲ್ ಡಾಕ್ಯುಮೆಂಟ್, ಅಂದರೆ ಕಾನೂನಿನ ದಾಖಲಾತಿ, ಕಾನೂನು ಪತ್ರ ಅಂತ ಹೇಳ್ತೀವಿ ನೋಡಿ. ಅಂದರೆ ನಮ್ಮ ನಂತರ ನಮ್ಮ ಸೊತ್ತು, ನಮ್ಮ ಆಸ್ತಿ ಯಾರಿಗೆ ಹೋಗಬೇಕೋ, ಯಾರಲ್ಲಿ ಹಂಚಬೇಕೋ, ಅದಕ್ಕೆ ಒಂದು ಕಾನೂನಿನ ಪತ್ರ ಮಾಡ್ತೀವಿ. ಓಕೆ, ದಟ್ ಈಸ್ ಕಾಲ್ಡ್ ವಿಲ್. You have another meaning actually. I will do it. I will definitely come. Will, should, can. ನಿಮಗೆ ಗೊತ್ತಿದೆ, this is one of the helping verb. ಅರ್ಥ ಆಯ್ತಾ? ಸೊ the same word
ಸೇಮ್ ಸ್ಪೆಲ್ಲಿಂಗ್, ಸೇಮ್ ಪ್ರೊನೌನ್ಸಿಯೇಷನ್, ಮಲ್ಟಿಪಲ್ ಮೀನಿಂಗ್ಸ್ ಅನ್ನೋದನ್ನು ಹೋಮೋನಿಮ್ಸ್ ಅಂತ ಕರಿತೀವಿ. ಬ್ಯಾಟ್, let us look at this last example. One meaning is your cricket bat, all right, tennis bat, aita adu bat, it's a piece of wood, right, adondu. The other one, it is an animal, bavali idiyalla, adukku bat antana helodu English alli. So words which have multiple meanings with the same pronunciation, same spelling are called homonyms. So here in page number 53, they have made your work easier. What they have done, ಇಲ್ಲಿ ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಈ ಪದಗಳಿಗೆ ಇರುವಂತಹ ವಿವಿಧ ಅರ್ಥಗಳನ್ನು ಈ ಕಾಲಮಲ್ಲಿ ಕೊಟ್ಟಿದ್ದಾರೆ. ಸೊ ಯು ವಿಲ್ ಗೋ ಥ್ರೂ ಇಟ್ ಆ್ಯಂಡ್ ಟ್ರೈ ಟು ಫ್ರೇಮ್ ಸೆಂಟೆನ್ಸಸ್. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದ 6th ಯೂನಿಟ್ ವೆಲ್. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ದ 6th ಯೂನಿಟ್ ನಮ್ಮ 6ನೇ ಭಾಗ ಬಾಬರ್ ಅಲ್ಲಿ. ಸೊ ಗೋ ಆನ್ ವಿತ್ ಯೋರ್ ಸಜೆಸ್ಟೆಡ್ ರೀಡಿಂಗ್, and not only from your exam point of view, but please make use of the content given in your English textbook throughout your life. This is for your life, not just for your exams. Artha aita? This is in the longer run. Thanks for watching.